ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಮತ ಕಳ್ಳತನದ ವಿರುದ್ಧ ಸಮರ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ ಕಳ್ಳತನದ ವಿರುದ್ಧ ಇವತ್ತು ಸಮರ ಸಾರಿದ್ರು. ನಿನ್ನೆ ದಾಖಲೆಗಳನ್ನ ರಿಲೀಸ್ ಮಾಡಿದ್ದಂತ ರಾಹುಲ್ ಗಾಂಧಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಅಬ್ಬರಿಸಿದ್ದಾರೆ. ಮೋದಿ ಕದ್ದ ಮತದಿಂದ ಪ್ರಧಾನಿಯಾಗಿದೆ ಅಂತ ಸಾಬೀತು ಮಾಡ್ತೀನಿ ಅಂತನೂ ಸವಾಲೆಸ್ತಿದ್ದಾರೆ. ಆಯೋಗದ ವಿರುದ್ಧ ಗುಡುಗುತ್ತಾ ಕಾಂಗ್ರೆಸ್ ನಾಯಕರೆಲ್ಲ ತಮ್ಮ ತಮ್ಮ ಬಾಣವನ್ನ ಮೋದಿಯತ್ತ ತಿರುಗಿಸಿದ್ದಾರೆ. मत कद्दू मोदी प्रधानियागिद्दारे अंत साबितु माड्तीनि। अगर हमें इलेक्ट्रॉनिक डेटा मिल जाए हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है। ಮಹದೇವಪುರ ಕ್ಷೇತ್ರದಲ್ಲಿ 1,250,000 ಮತಗಳತನ, 1,250,000 वोट चोरी किए गए। ಕರ್ನಾಟಕ ಮಾತ್ರವಲ್ಲ ಇಡೀ ದೇಶದಲ್ಲಿ ಮತಗಳವು ಎಂದ ರಾಹುಲ್. कर्नाटक में नहीं चोरी हुई है, पूरे हिंदुस्तान में सीटें चोरी हुई हैं। ನೆನೆ ದೆಹಲಿಯಲ್ಲಿ ಆಟಂ ಬಾಂಬ್, ಇಂದು ಬೆಂಗಳೂರಲ್ಲಿ ಪ್ರೊಟೆಸ್ಟ್. एटम बॉम्ब है, फटेगा तो आप इलेक्शन कमीशन आपको दिखेगा नहीं हिंदुस्तान। ಆಟಂ ಬಾಂಬ್ ನೆನೆ ದಾಖಲೆ ಸಮೇತ ದೆಹಲಿಯಲ್ಲಿ ಆಟಂ ಬಾಂಬ್ ಸಿಡಿಸಿದ್ದ ರಾಹುಲ್ ಗಾಂಧಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಮಾವೇಶ ನಡೆಸಿದ್ರು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮಹದೇವಪುರದಲ್ಲಿ 1,00,000ಕ್ಕೂ ಅಧಿಕ ಮತಗಳತನವಾಗಿದೆ ಅಂತ ಪುನರುಚ್ಚರಿಸಿ ಗಂಭೀರ ಆರೋಪ ಮಾಡಿದ್ರು. ರಾಹುಲ್ ಅಬ್ಬರದ ಭಾಷಣದ ವೇಳೆ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿ ಇಡೀ ಕಾಂಗ್ರೆಸ್ ಸಾಮ್ರಾಜ್ಯವೇ ಸಾಕ್ಷಿಯಾಯಿತು. महादेवापुरा में 6.5 लाख वोट हैं असेंबली में और उसमें से 1,250,000 वोट चोरी किए गए। मतलब 6 में से 1 वोट इन्होंने चोरी किया है। 1 बेडरूम का घर है और उसमें 40-50 लोग रहते हैं और जब उनको वहां हम ढूंढने जाते हैं वहां पे कोई नहीं है और घर का मालिक बीजेपी का लीडर। ಹೀಗೆ ಮಹದೇವಪುರದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮವನ್ನ ಪ್ರಸ್ತಾಪಿಸಿದ ರಾಹುಲ್, ನಾನು ಒಂದು ಕ್ಷೇತ್ರದ ಬಗ್ಗೆ ತೋರಿಸಿದ್ದೀನಿ, ಮತ್ತಷ್ಟು ಡೇಟಾ ಕೊಟ್ರೆ ಪ್ರಧಾನಿ ಮೋದಿ ಕದ್ದ ಮತದಿಂದ ಪ್ರಧಾನಿಯಾಗಿದ್ದಾರೆ ಅನ್ನೋದನ್ನ ಸಾಬೀತು ಮಾಡ್ತೀನಿ ಅಂದ್ರು. याद रखिए नरेंद्र मोदी 25 सीट की मार्जिन से प्रधानमंत्री हैं। 1 सीट हमने दिखा दी कि चोरी हुई है। 25 सीट वो 35,000 या कम वोटों से जीते हैं। अगर हमें इलेक्ट्रॉनिक डेटा मिल जाए हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है। ಮೋದಿ ರಾಜೀನಾಮೆ ನೀಡಬೇಕು, ಸಿದ್ದರಾಮಯ್ಯ ಆಗ್ರಹ. ಇನ್ನು ವೇದಿಕೆಯಲ್ಲಿ ಅಬ್ಬರಿಸಿದ ಸಿಎಂ ಸಿದ್ದರಾಮಯ್ಯ, ಚುನಾವಣಾ ಆಯೋಗ ಬಿಜೆಪಿಯ ಬ್ರಾಂಚ್ ಆಫೀಸ್ ಆಗಿದೆ ಅಂತ ಪ್ರಧಾನಿ ಮೋದಿ ರಾಜೀನಾಮೆಗೆ ಆಗ್ರಹಿಸಿದ್ರು. ಕಳೆದ 2024ರಲ್ಲಿ 16 ಸ್ಥಾನಗಳನ್ನ ಗೆಲ್ಲಬೇಕಾಗಿತ್ತು. 7 ಕ್ಷೇತ್ರಗಳಲ್ಲಿ ಮತಗಳನ್ನ ಕದೀತಕ್ಕಂತ ಕೆಲಸವನ್ನ ಮಾಡಿದ್ರು. ಚುನಾವಣಾ ಆಯೋಗ ಇದೆಯಲ್ಲ, ಅದು ಒಂದು ಬಿಜೆಪಿಯ ಬ್ರಾಂಚ್ ಆಫೀಸ್ ತರ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನರೇಂದ್ರ ಮೋದಿ ಅವರಿಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನರೇಂದ್ರ ಮೋದಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಡಿಸಿಎಂ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಸಲಹೆಯಂತೆ ಪ್ರತಿ ಕ್ಷೇತ್ರದಲ್ಲೂ ಲೀಗಲ್ ಬ್ಯಾಂಕ್ ಮಾಡ್ತೀವಿ, ಕೇಂದ್ರದಲ್ಲಿರೋದು ಕಳ್ಳತನದ ಸರ್ಕಾರ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗುಡುಗಿದ್ರು. ಒಂದು ಲೀಗಲ್ ಬ್ಯಾಂಕ್ ಅನ್ನ ಮತಗಳನ್ನ ರಕ್ಷಣೆ ಮಾಡಲಿಕ್ಕೆ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಒಂದು ಲೀಗಲ್ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅವರ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಕಳ್ಳತನದ ಸರ್ಕಾರ ಇದ್ದ ಕಾರಣ ಇದಕ್ಕೆ ನೈತಿಕ ಬಲ ಇಲ್ಲ, ಸರ್ಕಾರದಲ್ಲಿ ಇರಕ್ಕೆ ಯಾವುದೇ ಇದಕ್ಕೆ ಹಕ್ಕಿಲ್ಲ. ಅಫಿಡವಿಟ್ ಕೇಳಿದ್ದ ಆಯೋಗ, ಪಂಚ ಪ್ರಶ್ನೆ ಕೇಳಿದ ರಾಹುಲ್ ಆರೋಪಕ್ಕೆ ಕೌಂಟರ್ ನೀಡಿದ ಚುನಾವಣಾ ಆಯೋಗ ಪ್ರಮಾಣ ಪತ್ರ ನೀಡುವಂತೆ ಸವಾಲೆಸೆದಿತು. ಇದಕ್ಕೆ ಪಂಚ್ ಕೊಟ್ಟಿರೋ ರಾಹುಲ್ ಗಾಂಧಿ, ನಾನು ಸಂಸತ್ನಲ್ಲೇ ಪ್ರಮಾಣ ವಚನ ಮಾಡಿದ್ದೀನಿ ಅಂತ ಗುಡುಗಿದ್ರು. मुझसे इलेक्शन कमीशन एफिडेविट मांगता है, मुझसे कहता है कि मुझे ओथ लेना है। मैंने पार्लियामेंट के सामने, पार्लियामेंट के अंदर ओथ लिया है, इस संविधान के सामने ओथ लिया है, इस पर हाथ डाल के वोट लिया है, इस पे हाथ डालकर ओथ लिया है. ಹೀಗಂದ ರಾಹುಲ್ ಚುನಾವಣಾ ಆಯೋಗಕ್ಕೆ ಪಂಚ ಪ್ರಶ್ನೆ ಕೇಳಿ ಪಂಚ್ ಕೊಟ್ರು. Number 1, why are you not giving voter list? Number 2, why
are you destroying video evidence? Number 3, why is ECI committing massive fraud? Number 4, why is ECI threatening opposition? Why is ECI behaving like an agent of the BJP? ಚುನಾವಣಾ ಆಯೋಗಕ್ಕೆ ದೂರು ನೀಡದೆ ತೆರಳಿದ ರಾಹುಲ್ ಗಾಂಧಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಬಳಿಕ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ದೂರು ನೀಡಲು ಮುಹೂರ್ತ ಫಿಕ್ಸ್ ಆಗಿತ್ತು. ಆದ್ರೆ ಭದ್ರತಾ ದೃಷ್ಟಿಯಿಂದ ಆಯೋಗದ ಕಚೇರಿಗೆ ತೆರಳಲಿಲ್ಲ ಎನ್ನಲಾಗ್ತಿದೆ. ವಿಚಾರ ಏನಂದ್ರೆ ಡಿಕ್ಲರೇಷನ್ ಸಹಿ ಮಾಡುವಂತೆ ಆಯೋಗ ಸವಾಲು ಹಾಕಿತ್ತು. ಒಂದು ವೇಳೆ ಡಿಕ್ಲರೇಷನ್ಗೆ ಸಹಿ ಹಾಕಿದ್ರೆ ಕಾನೂನಾತ್ಮಕ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ರಾಹುಲ್ ಹಿಂದೇಟು ಹಾಕಿದ್ದಾರೆ ಎನ್ನಲಾಗ್ತಿದೆ. ಆದರೆ ರಾಹುಲ್ ದೆಹಲಿಗೆ ತೆರಳಿದ ಬಳಿಕ ಕೇಂದ್ರ ಚುನಾವಣಾ ಆಯೋಗದ ಬೆಂಗಳೂರು ಕಚೇರಿಗೆ ಭೇಟಿ ನೀಡಿದ್ರು. ಅಫಿಡವಿಟ್ ಸಮೇತ ದೂರು ಕೊಡ್ತೀವಿ, ತಪ್ಪಿದ್ರೆ ಸುಳ್ಳಾಗಿದ್ರೆ ಗಲ್ಲಿಗೆ ಹಾಕಿ ಅಂತ ಸವಾಲು ಹಾಕಿದ್ರು. ಒಬ್ಬ ನಾಯಕರುಗಳ ಮಾತನ್ನ ಇನ್ನೇನ್ ಬೇಕು ಅಫಿಡವಿಟ್ ಹಾಕಿ ನಮ್ಮನ್ನ ಬೇಕಾದ್ರೆ ಗಲ್ಲಿಗೆ ನಾವೇನಾದ್ರು ಸುಳ್ಳು ಹೇಳಿದ್ರೆ ತಪ್ಪು ಹೇಳಿದ್ರೆ ಅದಕ್ಕೆ ನಾವು ಹೇಳ್ತಾ ಇದೀವಿ. ಅವ್ರ ಅಫಿಡವಿಟ್ ಕೇಳಿದ್ಮೇಲೆ ನಾವು ನಿಮ್ಗೆ ಇನ್ನ ಮಾಹಿತಿ ಕೇಳ್ತಾ ಇದೀವಿ, ಅವ್ರಿಗೆ ಕೊಡ್ತೀವಿ, ಅಫಿಡವಿಟ್ ಸಮೇತ ಕೊಡ್ತೀವಿ. ಇನ್ನು ಪ್ರಿಯಾಂಕಾ ಗಾಂಧಿ, ಅಖಿಲೇಶ್ ಯಾದವ್ ಕೂಡ ರಾಹುಲ್ ಗಾಂಧಿ ಹೋರಾಟಕ್ಕೆ ಧನಿಗೂಡಿಸಿದ್ದಾರೆ. ಅಫಿಡವಿಟ್ ಕೊಟ್ಟರು ಚುನಾವಣಾ ಆಯೋಗ ಕ್ರಮ ಕೈಗೊಳ್ತಿಲ್ಲ ಅಂತ ದೂರಿದ್ದಾರೆ. दिन के अंदर आप अफिडेविट दो, नहीं तो कुछ नहीं होने वाला, तो अफिडेविट क्यों चाह रहे हैं? तो इतना बड़ा खुलासा किया है. ಅಬ್ಬರಿಸಿದ ಕೈ ನಾಯಕರು ಚುನಾವಣಾ ಆಯೋಗದಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಮೋದಿ ಮೇಲೆ ಬಾಣಗಳನ್ನ ಎಸೆದ್ರು. ಪ್ರತಿಭಟನೆ ಬಳಿಕ ಚುನಾವಣಾ ಆಯೋಗಕ್ಕೆ ದಾಖಲೆಗಳನ್ನ ಕೊಡ್ತೀನಿ ಅಂದಿದ್ದ ಕೈ ನಾಯಕರು ದೆಹಲಿಯಲ್ಲಿ ಸೋಮವಾರ ಪ್ರತಿಭಟನೆ ಬಳಿಕ ಕೇಂದ್ರ ಚುನಾವಣಾ ಆಯೋಗಕ್ಕೆ ದಾಖಲೆ ಸಮೇತ ದೂರು ನೀಡೋ ಸಾಧ್ಯತೆ ಇದೆ. ಪ್ರಮೋದ್ ಜೊತೆ ಪ್ರಸನ್ನ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH